ಈ ಕಾಲಘಟ್ಟಕ್ಕೂ ಸಲ್ಲುವಂತಹ ಸಾಹಿತ್ಯವನ್ನು ನವತಾರೆ ಸಿನಿಮಾಗೆ ಹಂಸಲೇಖ ಅವರು ಕೊಡ್ತಾರೆ. ಹಂಸಲೇಖ ಅವರ ಹಾಡಿದ್ರೆ ಸಾಕು ಸಿನಿಮಾ ಗೆದ್ದುಬಿಡುತ್ತೆ ಅನ್ನೋಷ್ಟರ ಮಟ್ಟಿಗೆ ಹಂಸಲೇಖ ಅವರು ಹೆಸರು ಮಾಡ್ತಾರೆ. ಇವತ್ತಿಗೂ ಆ ಸಾಂಗ್ನ ಈಗಲೂ ಪದೇ ಪದೇ ಕೇಳೋರಿದ್ದಾರೆ ನವತಾರೆ ಸಿನಿಮಾದ ಹಾಡುಗಳನ್ನು. 9 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್. ಆಟೋಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ, ಟೆಂಪೋಗಳಲ್ಲಿ, ಹಳ್ಳಿಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕಾಲೇಜ್ ಹೀರೋ ಸಿನಿಮಾದ ಹಾಡುಗಳು ಮತ್ತೆ 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 ಪ್ಲೇ ಮಾಡೋರು. ಲೀಲಾವತಿ ಅವರು ಈ ಸಿನಿಮಾಗೆ ಹಂಸಲೇಖ ಅವ್ರ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಅವರನ್ನು ಸಾಹಿತ್ಯ ಸಂಗೀತದ ಜವಾಬ್ದಾರಿಯನ್ನು ವಹಿಸ್ತಾರೆ. ಆ ಒಂದು ಹಾಡಿನಲ್ಲೇ ಹಂಸಲೇಖ ಅವರು ಪ್ರೇಮಿಗಳನ್ನು ಒಂದು ಮಾಡಿಬಿಡ್ತಾರೆ. ಎಷ್ಟೋ ವರ್ಷಗಳ ನಂತರ PB ಶ್ರೀನಿವಾಸ್ ಅವರು ಶ್ರೀಗಂಧ ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡ್ತಾರೆ. ಶ್ರೀಗಂಧ ಸಿನಿಮಾದ ಯಶಸ್ಸಿನ ಹಿಂದೆ ಆ ಸಿನಿಮಾದ ಕತೆ, ಪಾತ್ರಗಳು ಎಷ್ಟು ಮುಖ್ಯವಾಗಿತ್ತೋ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದ್ದು ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ಹಂಸಲೇಖ ಅವರೇ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫಸ್ಟು, ಅವ್ರು ಸಿಗಲಿಲ್ಲ ಅಂದರೆ ಬೇರೆಯವ್ರನ್ನ ನೋಡೋಣ ಅನ್ನೋಷ್ಟರ ಮಟ್ಟಿಗೆ ಹಂಸಲೇಖ ಅವರು ಜನಪ್ರಿಯತೆಯನ್ನು ಗಳಿಸ್ಬಿಡ್ತಾರೆ. ಚಿತ್ರರಂಗದಲ್ಲಿ ಒಂದು ಮಾತಿದೆ, ಯಾವುದೇ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಆ ಸಿನಿಮಾದ ನಾಯಕ, ನಾಯಕಿ ಕಾರಣರಾಗಿರ್ತಾರೆ, ಅಥವಾ ಆ ಸಿನಿಮಾದ ನಿರ್ದೇಶಕರು, ಅಥವಾ ಸ್ಟೋರಿ. ಈ ಕಾರಣಗಳಿಂದ ಆ ಸಿನಿಮಾ ಗೆಲ್ಲತ್ತೆ ಅನ್ನೋ ಮಾತು ಮೊದಲಿಂದನೂ ಕೇಳಿ ಬರ್ತಾಯಿತ್ತು. ಆದರೆ ಕನ್ನಡ ಚಿತ್ರರಂಗದಲ್ಲಿ ಹಂಸಲೇಖ ಅವರ ಎಂಟ್ರಿ ಆದಮೇಲೆ ಸಿನಿಮಾದ ನಾಯಕ, ನಾಯಕಿ, ಕತೆ, ನಿರ್ದೇಶಕರು ಈ ವಿಚಾರ ಬಿಟ್ಟು ಆ ಸಿನಿಮಾದ ಹಾಡುಗಳು ಮತ್ತು ಸಂಗೀತದಿಂದನೇ ಸಿನಿಮಾ ಗೆಲ್ಲತ್ತೆ, ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ ಅನ್ನೋದನ್ನು ನಮ್ಮ ನಾದ ಬ್ರಹ್ಮ ಹಂಸಲೇಖ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ. 1987ರಲ್ಲಿ ಅವರು ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. 2ನೇ ಸಿನಿಮಾ ಪ್ರೇಮಲೋಕ. ಆ ಸಿನಿಮಾ ಮೂಲಕ ಇಡೀ ದಕ್ಷಿಣ ಭಾರತವೇ ಕನ್ನಡ ಚಿತ್ರರಂಗದ ಹತ್ರ ನೋಡಬೇಕು ಆ ರೀತಿ ಮಾಡ್ತಾರೆ. ಆ ರೀತಿ ಸಾಂಗ್ಸ್ಗಳು, ಮ್ಯೂಸಿಕನ್ನು ಕೊಟ್ಟು ಜನಮನ ಸೂರೆಗೊಳ್ತಾರೆ. ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಸೃಷ್ಟಿಯಾಗ್ತಾರೆ. ಅಲ್ಲಿಂದ ಹಂಸಲೇಖ ಅವರು ಹಿಂದೆ ತಿರುಗಿ ನೋಡೋದೇ ಇಲ್ಲ. ದಿನೇ ದಿನೇ ಹಂಸಲೇಖ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಅವರು ಕೊಡುವಂತಹ ಹಾಡುಗಳು ಮತ್ತು ಸಂಗೀತ ಎಲ್ಲ ಹೊಸತನದಿಂದ ಕೂಡಿರುತ್ತೆ. ಎಲ್ಲ ನಿರ್ದೇಶಕರು, ನಾಯಕರು ಹಂಸಲೇಖ ಅವರೇ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫಸ್ಟು, ಅವ್ರು ಸಿಗಲಿಲ್ಲ ಅಂದರೆ ಬೇರೆಯವ್ರನ್ನ ನೋಡೋಣ ಅನ್ನೋಷ್ಟರ ಮಟ್ಟಿಗೆ ಹಂಸಲೇಖ ಅವರು ಜನಪ್ರಿಯತೆಯನ್ನು ಗಳಿಸ್ಬಿಡ್ತಾರೆ. ಎಷ್ಟೋ ಸಲ ಹಂಸಲೇಖ ಅವರ ಕಾಲ್ ಸೀಟ್ ಸಿಗದೇ ಬೇರೆ ಸಂಗೀತ ನಿರ್ದೇಶಕರ ಮೊರೆ ಹೋಗಿದ್ದು ಉಂಟು. ಈ ರೀತಿ ಹಂಸಲೇಖ ಅವರು ಕನ್ನಡ ಚಿತ್ರರಂಗದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಹಂಸಲೇಖ ಅವರ ಹಾಡಿದ್ರೆ ಸಾಕು ಸಿನಿಮಾ ಗೆದ್ದುಬಿಡುತ್ತೆ ಅನ್ನೋಷ್ಟರ ಮಟ್ಟಿಗೆ ಹಂಸಲೇಖ ಅವರು ಹೆಸರು ಮಾಡ್ತಾರೆ. ಈ ರೀತಿ ಹಂಸಲೇಖ ಅವರು ದಿನೇ ದಿನೇ ಒಂದೊಂದು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇರೋ ಹೊತ್ತಲ್ಲೇ ಅವರ ಹಾಡುಗಳಿಂದನೇ ಎಷ್ಟೋ ಸಿನಿಮಾಗಳು ಗೆಲ್ಲುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಹೆಸರನ್ನು ಪಡೀತಾರೆ. ಅಂತಹ ಹಂಸಲೇಖ ಅವರು ಅವರ ಹಾಡುಗಳಿಂದ ಮತ್ತು ಸಂಗೀತದಿಂದ ಸಾಕಷ್ಟು ಸಿನಿಮಾಗಳನ್ನು ಗೆಲ್ಲಿಸಿದ್ದಾರೆ. ಅಂತಹ ಸಿನಿಮಾಗಳ ಪೈಕಿ ಇವತ್ತು ನಾನೊಂದು 3 ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಹಲವು ಸಿನಿಮಾಗಳಲ್ಲಿ ಹಂಸಲೇಖ ಅವರ ಕೈ ಚಳಕ ಕೆಲಸ ಮಾಡಿದೆ, ಅವರ ಸಂಗೀತ ಸಾಹಿತ್ಯ ಕೆಲಸ ಮಾಡಿದೆ. ಆದರೆ ಇವತ್ತು ಮೊದಲಿಗೆ 3 ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆ 3 ಸಿನಿಮಾಗಳು ಯಾವುದು ಅಂದರೆ, ಒಂದು ಶ್ರೀಗಂಧ, ಮತ್ತೊಂದು ಕಾಲೇಜ್ ಹೀರೋ, ಮತ್ತೊಂದು ನವತಾರೆ. ಶ್ರೀಗಂಧ ಸಿನಿಮಾ 1995ರಲ್ಲಿ ರಿಲೀಸ್ ಆಗುತ್ತೆ. ರಮೇಶ್ ಅವರ ಸಿನಿಮಾದ ನಾಯಕ, ಸುಧಾರಾಣಿಯವರ ಸಿನಿಮಾದ ಹೀರೋಯಿನ್ ಆಗಿರ್ತಾರೆ. ಆ ಸಿನಿಮಾದ ನಿರ್ದೇಶಕರು PH ವಿಶ್ವನಾಥ್. ಹಂಸಲೇಖ ಅವರ ಜೊತೆ ಅವರದು 3ನೇ ಸಿನಿಮಾ. ಅದು ಮೊದಲು ಮುಂಜಾನೆಯ ಮಂಜು ಸಿನಿಮಾದಲ್ಲಿ PH ವಿಶ್ವನಾಥ್ ಮತ್ತು ಹಂಸಲೇಖ ಅವರು ಒಟ್ಟಾಗಿ ಕೆಲಸ ಮಾಡಿರ್ತಾರೆ. ಆನಂತರ ಮುಸುಕು ಸಿನಿಮಾದಲ್ಲೂ ಅವರಿಬ್ಬರು ಕೆಲಸ ಮಾಡಿರ್ತಾರೆ. ನಂತರ 95ರಲ್ಲಿ ಶ್ರೀಗಂಧ ಸಿನಿಮಾದಲ್ಲೂ ಈ ಜೋಡಿ ಕೆಲಸ ಮಾಡುತ್ತೆ. ಶ್ರೀಗಂಧ ಸಿನಿಮಾದ ಕತೆ ಕೂಡ ಅದ್ಭುತವಾಗಿದೆ. PH ವಿಶ್ವನಾಥ್ ಅವರೇ ಆ ಕಥೆಯನ್ನು ಬರೆದಿರ್ತಾರೆ, ಅವರೇ ಡೈರೆಕ್ಟ್ರು. ಆ ಸಿನಿಮಾದ ಕತೆ ಚೆನ್ನಾಗಿದೆ ಅನ್ನೋದು ಒಂದು ಭಾಗ. ಆದರೆ ಆ ಸಿನಿಮಾ ರಿಲೀಸ್ ಆದ ಹೊಸದರಲ್ಲಿ, ಅಂದರೆ ಮೊದಲನೇ ವಾರದಲ್ಲಿ ಕಲೆಕ್ಷನ್ ಅಷ್ಟು ಚೆನ್ನಾಗಿರೋದಿಲ್ಲ, ತಕ್ಕ ಮಟ್ಟಿಗಿರುತ್ತೆ. ಆದರೆ ಆ ಸಿನಿಮಾ ಸೂಪರ್, ಕತೆ ಚೆನ್ನಾಗಿದೆ ಮತ್ತು ಆ ಸಿನಿಮಾದಲ್ಲಿರುವಂಥ 5 ಸಾಂಗ್ಗಳು ಸೂಪರಾಗಿ ಮೂಡಿ ಬಂದಿದೆ ಅನ್ನೋ ಒಂದು ಪಬ್ಲಿಸಿಟಿಯಿಂದ ಆ ಸಿನಿಮಾ 2ನೇ ವಾರದ ನಂತರ ಭರ್ಜರಿ ಕಲೆಕ್ಷನ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಶ್ರೀಗಂಧ ಸಿನಿಮಾದ ಯಶಸ್ಸಿನ ಹಿಂದೆ ಆ ಸಿನಿಮಾದ ಕತೆ, ಪಾತ್ರಗಳು ಎಷ್ಟು ಮುಖ್ಯವಾಗಿತ್ತೋ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದ್ದು ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ಅದರಲ್ಲಿರುವಂಥ 5 ಹಾಡುಗಳು ನೋಡಿ, ಅದ್ಭುತವಾದ ಹಾಡುಗಳು, ಒಂದಕ್ಕಿಂತ ಒಂದು ಸೂಪರ್ ಹಿಟ್. ಇವತ್ತಿಗೂ ಆ 5 ಹಾಡುಗಳನ್ನು ಕನ್ನಡ ಚಿತ್ರಪ್ರೇಮಿಗಳು ಮತ್ತೆ ಮತ್ತೆ ಗುನುಗ್ತಾನೆ ಇರ್ತಾರೆ. ಅಂತಹ ಒಂದು ಸೂಪರ್ ಹಿಟ್ ಸಾಂಗ್ಸನ್ನು ಹಂಸಲೇಖ ಅವರು ಕೊಡ್ತಾರೆ ಮತ್ತು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸೂಪರ್ ಆಗಿರುತ್ತೆ. ಮತ್ತು ಎಷ್ಟೋ ವರ್ಷಗಳ ನಂತರ
PB ಶ್ರೀನಿವಾಸ್ ಅವರು ಶ್ರೀಗಂಧ ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡ್ತಾರೆ. ಅದೇ ಒಂದು ಸಾಂಗ್ ಬರುತ್ತೆ ನೋಡಿ, ಅದರಲ್ಲಿ ಓ ಹಂದರಮ್ಮ ಹಂದರು ಅಂತೇಳಿ. ಶ್ರೀನಿವಾಸ್ ಅವರು ಯಾವ ಸಿನಿಮಾಗಳಿಗೂ ಸಾಂಗನ್ನೇ ಆಡ್ತಿರೋಲ್ಲ, ಒಂದು ರೀತಿ ಅವರು ನೇಪಥ್ಯಕ್ಕೆ ಸರಿದು ಬಿಟ್ಟಿರ್ತಾರೆ. ಹಂಸಲೇಖ ಅವರು ಕೂಡ ಅವ್ರ ಕೆಲವೊಂದು ಸಾಂಗ್ ಆಡಿಸ್ಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ಯಾಕಂದರೆ ಅವರು ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿರ್ತಾರೆ. ಆದರೆ PB ಶ್ರೀನಿವಾಸ್ ಅವರು ಒಂದು ಹಾಡನ್ನು ಆಡಿರೋದಿಲ್ಲ ಹಂಸಲೇಖ ಅವರ ಸಂಗೀತದಲ್ಲಿ. ಈ ಸಿನಿಮಾದಲ್ಲಿ ಅವ್ರ ಕೈಲೇ ಆ ಸಾಂಗನ್ನು ಆಡಿಸ್ಬೇಕು ಅಂತೇಳಿ ಆ ಸಾಂಗ್ ಆಡಿಸ್ತಾರೆ. ಆ ಸಾಂಗ್ ಕೂಡ ಶ್ರೀಗಂಧ ಸಿನಿಮಾದ ಹೈಲೈಟ್ ಆಗುತ್ತೆ. ಈ PB ಶ್ರೀನಿವಾಸ್ ಎಷ್ಟು ವರ್ಷಗಳ ನಂತರ ಈ ಸಿನಿಮಾದಲ್ಲಿ ಸಾಂಗನ್ನು ಆಡಿದಾರಪ್ಪ ಅಂತ ಚರ್ಚೆ ಆಗುತ್ತೆ, ಮತ್ತು ಆ ಸಾಂಗನ್ನು ನೋಡಿ ಜನ ಎಂಜಾಯ್ ಮಾಡ್ತಾರೆ. ಆ ಸಾಂಗಲ್ಲಿ ಅಂತಹ ಒಂದು ಅರ್ಥ ಇರುತ್ತೆ. ಪ್ರೇಮಿಗಳು ಬೇರೆ ಬೇರೆ ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಪ್ರೇಮಿಗಳು ಬೇರೆ ಆಗ್ತಾರಲ್ಲ, ಅದರಿಂದ ಅವ್ರಿಗೆ ತೊಂದರೆ. ಸಣ್ಣದಕ್ಕೆಲ್ಲ ಯಾಕೆ ಜಗಳ ಮಾಡ್ಕೋತೀರ, ಇದರಿಂದ ನಿಮಗೆ ತೊಂದರೆ. ಆ ಜಗಳ ಮನಸ್ತಾಪ ಅನ್ನೋದನ್ನು ಕ್ಷಮಿಸಿ ಒಂದಾಗಿರಿ, ಚೆನ್ನಾಗಿರಿ ಅಂತ ಆ ಒಂದು ಹಾಡಿನಲ್ಲೇ ಹಂಸಲೇಖ ಅವರು ಪ್ರೇಮಿಗಳನ್ನು ಒಂದು ಮಾಡಿಬಿಡ್ತಾರೆ. ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಕೊಟ್ಟಂಥ ಶ್ರೀಗಂಧ ಸಿನಿಮಾ 95ರಲ್ಲಿ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಾದ ನಂತರ ಮತ್ತೊಂದು ಸಿನಿಮಾ ಅಂದರೆ ಕಾಲೇಜ್ ಹೀರೋ, ವಿನೋದ್ ರಾಜ್ ಅವರ ನಾಯಕತ್ವದಲ್ಲಿ ಬಂದಂತಹ ಕಾಲೇಜ್ ಹೀರೋ. ಅದು 1990ರಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಪ್ರೊಡ್ಯೂಸರ್ ಲೀಲಾವತಿ ಮತ್ತು ಕತೆ ಕೂಡ ಲೀಲಾವತಿ ಅವ್ರದ್ದೇ. ಆ ಸಿನಿಮಾದ ನಿರ್ದೇಶಕರು ಚಂದ್ರಹಾಸ್. ಆಗ ತಾನೇ ಹಂಸಲೇಖ ಅವರು ಉತ್ತುಂಗದಲ್ಲಿರ್ತಾರೆ 1990 ಆ ಟೈಮ್ನಲ್ಲಿ. ಲೀಲಾವತಿಯವರು ಈ ಸಿನಿಮಾಗೆ ಹಂಸಲೇಖ ಅವ್ರ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಅವರನ್ನು ಸಾಹಿತ್ಯ ಸಂಗೀತದ ಜವಾಬ್ದಾರಿಯನ್ನು ವಹಿಸ್ತಾರೆ. ಆ ಸಿನಿಮಾದಲ್ಲೂ ಕೂಡ 5 ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಕೊಡ್ತಾರೆ. ಆ ಸಿನಿಮಾದ ಯಶಸ್ಸಿನ ಹಿಂದೆ ಈ 5 ಹಾಡುಗಳು ಬಹಳನೇ ಕೆಲಸ ಮಾಡ್ತು ಅಂತ ಹೇಳಬಹುದು. ಆಗ ಕಾಲೇಜ್ ಹೀರೋ ಸಿನಿಮಾದ ಸಾಂಗ್ಗಳು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂದರೆ, ಗಲ್ಲಿಗಳಲ್ಲಿ, ಆಟೋಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ, ಟೆಂಪೋಗಳಲ್ಲಿ, ಹಳ್ಳಿಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕಾಲೇಜ್ ಹೀರೋ ಸಿನಿಮಾದ ಹಾಡುಗಳು ಮತ್ತೆ ಮತ್ತೆ ಪ್ಲೇ ಮಾಡೋರು. ಆ ಮಟ್ಟಿಗೆ ಆ ಸಿನಿಮಾದ ಹಾಡುಗಳು ಜನರನ್ನು ರಂಜಿಸುತ್ತೆ. ಆ ಸಿನಿಮಾದ ಯಶಸ್ಸಿನ ಸಿಂಹಪಾಲು ಹಂಸಲೇಖ ಅವರಿಗೆ ಸಿಗಬೇಕು. ಬರೀ ಸಾಂಗಿಂದನೇ ಆ ಸಿನಿಮಾ ಆವಾಗ ಕ್ಲಿಕ್ ಆಯಿತು ಅಂತ ಹೇಳ್ಬೋದು. ಮತ್ತು ಆ ಸಿನಿಮಾದಲ್ಲಿದ್ದಂತಹ ಸಾಹಸ ದೃಶ್ಯಗಳು, ಥ್ರಿಲ್ಲರ್ ಮಂಜು ಆ ಸಿನಿಮಾದ ಸ್ಟಂಟ್ ಮಾಸ್ಟರ್ ಆಗಿರ್ತಾರೆ. ಅವರು ಕೂಡ ಚಿತ್ರರಂಗಕ್ಕೆ ಆಗ್ತಾನೆ ಎಂಟ್ರಿ ಆಗಿದ್ದಂಥವ್ರು. ಅವರ ಸ್ಟಂಟ್ಗಳು ಕೂಡ ಜನರಿಗೆ ಇಷ್ಟ ಆಗ್ಬಿಟ್ಟಿರ್ತಾರೆ. ಡಿಫ್ರೆಂಟ್ ಆಗಿರುತ್ತೆ, ಭಾಳ ಟಫ್ ಆಗಿರುತ್ತೆ ಅವರ ಸಿನಿಮಾದ ಸ್ಟಂಟ್ಗಳು. ಅದು ಕೂಡ ಆ ಸಿನಿಮಾದಲ್ಲಿ ಪ್ರಭಾವವನ್ನು ಬೀರುತ್ತೆ. ಕಾಲೇಜ್ ಹೀರೋ ಸಿನಿಮಾ ಕೂಡ ಆ ವರ್ಷದ ಸೂಪರ್ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಳುತ್ತೆ. ಈಗ ಬೇಕಾದ್ರೆ ಕೇಳಿ ನೀವು ಕಾಲೇಜ್ ಹೀರೋ ಸಿನಿಮಾದ ಸಾಂಗ್ಗಳನ್ನು ಮತ್ತು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಷ್ಟು ಅದ್ಭುತವಾಗಿದೆ ಅಂದರೆ ಪದೇ ಕೇಳ್ತಾ ಇರಬೇಕು ಅನಿಸುತ್ತೆ. ಅಂತಹ ಒಂದು ಮ್ಯಾಜಿಕ್ಕನ್ನು ಕಾಲೇಜ್ ಹೀರೋ ಸಿನಿಮಾದಲ್ಲಿ ಹಂಸಲೇಖ ಅವ್ರು ಮಾಡ್ತಾರೆ. ಅದಾದ ನಂತರ ಮತ್ತೊಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಅದು ನವತಾರೆ. ಕುಮಾರ್ ಬಂಗಾರಪ್ಪ ನಾಯಕತ್ವದಲ್ಲಿ ಬಂದಂತಹ ಈ ಸಿನಿಮಾ 1991ರಲ್ಲಿ ರಿಲೀಸ್ ಆಗುತ್ತೆ. ನಂಜುಂಡೇಗೌಡರ ಸಿನಿಮಾದ ಡೈರೆಕ್ಟ್ರು, ಹಂಸಲೇಖ ಸಂಗೀತ ಸಾಹಿತ್ಯದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಆ ಸಿನಿಮಾದಲ್ಲಿ ಒಟ್ಟು 9 ಹಾಡುಗಳಿದ್ದಾವೆ. 9 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್. ಇವತ್ತಿಗೂ ಈ ಕಾಲಘಟ್ಟಕ್ಕೂ ಸಲ್ಲುವಂತಹ ಸಾಹಿತ್ಯವನ್ನು ನವತಾರೆ ಸಿನಿಮಾಗೆ ಹಂಸಲೇಖ ಅವರು ಕೊಡ್ತಾರೆ. ಆಗ ಹಂಸಲೇಖ ಅವರಿಗೆ ಕೆಲವರು ಆರೋಪ ಮಾಡೋರು, ಮಾಮೂಲಿ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರಲ್ಲ ಆ ರೀತಿ. ಹಂಸಲೇಖ ಅವರು ರವಿಚಂದ್ರನ್ ಸಿನಿಮಾಗಳಿಗೆ ಮಾತ್ರ ವಿಶೇಷವಾದ ಹಾಡುಗಳನ್ನು ಕೊಡ್ತಾರೆ, ಸಂಗೀತವನ್ನು ಕೊಡ್ತಾರೆ. ನಾಯಕರಿಗೆ ಅವರು ಅಂಥ ಹಾಡುಗಳನ್ನು ಕೊಡೋದಿಲ್ಲ ಅಂತೆಲ್ಲ ಹೇಳೋರು. ಆದರೆ ನವತಾರೆ ಸಿನಿಮಾದಲ್ಲಿ ಹಂಸಲೇಖ ಅವರು ಕೊಟ್ಟಂತಹ 9 ಹಾಡುಗಳು ಆ ಸಿನಿಮಾವನ್ನು ಯಶಸ್ಸಿನ ಮೆಟ್ಟಿಲೇರುವಂತೆ ಮಾಡುತ್ತೆ. ಆ ಸಿನಿಮಾದ ಯಶಸ್ಸಿನ ಹಿಂದೆ ಹಂಸಲೇಖ ಅವರೇ ಸಿಂಹಪಾಲು ವಹಿಸ್ಕೋತಾರೆ. ಆ ಸಿನಿಮಾದ ಹಾಡುಗಳನ್ನು ಕೇಳಿ ಆಗ ಅದು ಎಷ್ಟು ಉಚ್ಚೆಬ್ಬಿಸ್ಬಿಟ್ಟಿತ್ತು ಅಂದರೆ ಜನಗಳಿಗೆ, ಸೇಮ್ ಕಾಲೇಜ್ ಹೀರೋ ಸಿನಿಮಾದ ಹಾಡುಗಳು ಹೇಗೆ ಎಲ್ಲ ಕಡೆ ಪ್ಲೇ ಆಗ್ತಿತ್ತು, ಅದೇ ರೀತಿ ನವತಾರೆ ಸಿನಿಮಾದ ಹಾಡುಗಳು ಕೂಡ ಎಲ್ಲೇ ಹೋಗಿ ಅದೇ ಸಾಂಗ್ಗಳು ಕೇಳಿ ಬರ್ತಾಯಿತ್ತು. ಆಟೋಗಳಲ್ಲಿ, ಫಂಕ್ಷನ್ಗಳಲ್ಲಿ, ಬಸ್ಗಳಲ್ಲಿ, ಎಲ್ಲ ಕಡೆ ನವತಾರೆ ಸಿನಿಮಾದ ಹಾಡುಗಳು ಪದೇ ಕೇಳ್ತಾಯಿದ್ರೆ, ಏನು ಸಖತ್ತಾಗಿದೆಯಪ್ಪ ಹಾಡುಗಳು, ಮ್ಯೂಸಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ಆ ಸಾಂಗ್ನ ಈಗಲೂ ಪದೇ ಕೇಳೋರಿದ್ದಾರೆ ನವತಾರೆ ಸಿನಿಮಾದ ಹಾಡುಗಳನ್ನು. ಆ ಸಿನಿಮಾ 1991ರಲ್ಲಿ ರಿಲೀಸ್ ಆದಾಗ ಮೊದಲನೇ ವಾರ ಆಗೆಲ್ಲ ಒಂದು ಪ್ರಚಲಿತವಾಗಿರ್ತೀವಿ. ಯಾವುದಾದ್ರೂ ಒಬ್ಬ ಪ್ರಮುಖ ಹೀರೋ ಮಾಡಿದ್ರೆ ಮಾತ್ರ ಮೊದಲನೇ ದಿನ ಹೌಸ್ಫುಲ್ ಆಗ್ತಾಯಿತ್ತು. ಆ ಸಿನಿಮಾ ಏನಾದ್ರು ಚೆನ್ನಾಗಿ ಬಂದಿದ್ದರೆ ಒಂದು ಭಾನುವಾರದ ಮೇಲೆ ಆ ಕಲೆಕ್ಷನ್ ಸ್ವಲ್ಪ ರೈಸ್ ಆಗ್ತಿತ್ತು, ಅಥವಾ 2ನೇ ವಾರದಲ್ಲಿ ಕಲೆಕ್ಷನ್ ಪಿಕಪ್ ಆಗ್ತಿತ್ತು. ಆದರೆ ನವತಾರೆ ಸಿನಿಮಾ ಮೊದಲನೇ ದಿನವೇ ಹೌಸ್ಫುಲ್ ಆಗುತ್ತೆ ಎಷ್ಟೋ ಕಡೆ. ಆ ಸಿನಿಮಾ ಮೊದಲನೇ ದಿನವೇ ಹೌಸ್ಫುಲ್ ಆಗಲಿಕ್ಕೆ ಪ್ರಮುಖ ಕಾರಣವೇ ಹಂಸಲೇಖ ಅವರ ಹಾಡುಗಳು. ಸಿನಿಮಾ ರಿಲೀಸ್ಗೂ ಮುಂಚೆನೇ ಆ ಸಿನಿಮಾದ ಹಾಡುಗಳು ಸಖತ್ ಸದ್ದು ಮಾಡಿಬಿಟ್ಟಿರ್ತದೆ. ಆ ಹಾಡುಗಳನ್ನು ಕೇಳಿ ಸಿನಿಮಾ ನೋಡಬೇಕು ಅಂತಲೇ ಜನ ಕಾತರರಾಗಿರ್ತಾರೆ. ಹೀಗಾಗಿ ಅವತಾರೆ ಸಿನಿಮಾ ಮೊದಲನೇ ದಿನದಿಂದನೇ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಅದು ಕೂಡ ಯಶಸ್ವಿ
ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಈ ರೀತಿ ಹಂಸಲೇಖ ಅವರು ಹಲವು ಸಿನಿಮಾಗಳನ್ನು ತಮ್ಮ ಸಂಗೀತ ಸಾಹಿತ್ಯದ ಮೂಲಕನೇ ಗೆಲ್ಲಿಸಿದ್ದಾರೆ. ಆ ಸಿನಿಮಾಗಳ ಪೈಕಿ ಈ 3 ಸಿನಿಮಾಗಳು ಕೂಡ ಪ್ರಥಮ ಸಾಲಿನಲ್ಲಿ ನಿಲ್ಲುತ್ತೆ ಅಂತ ಹೇಳ್ಬೋದು. ಇನ್ನು ಹಂಸಲೇಖ ಅವರು ಸಾಕಷ್ಟು ಸಿನಿಮಾಗಳಿಗೆ ಸಂಗೀತ ಸಾಹಿತ್ಯವನ್ನು ಕೊಟ್ಟು ಆ ಸಿನಿಮಾವನ್ನು ಗೆಲ್ಲಿಸಿದ್ದಾರೆ. ಆ ಸಿನಿಮಾಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ.